ಸ್ನೇಹಿತರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಯಾವ ಒಂದು ವಿಷಯದ ಬಗ್ಗೆ ನಿಮ್ಗೆಲ್ಲರಿಗೂ ತಿಳಿಸ್ಕೊಡೋಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ ಅಂತ ಹೇಳಿದ್ರೆ, ಸುಮಾರು ಜನಕ್ಕೆ ಚರ್ಚೆಯಲ್ಲಿರುವಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಬಿ-ಪಿ-ಎಲ್ ಕಾರ್ಡ್‌ಗಳು ರದ್ದಾಗ್ತಿರುವಂಥದ್ದು ಅಥವಾ ಬಿ-ಪಿ-ಎಲ್ ಕಾರ್ಡ್‌ಗಳು ಎ-ಪಿ-ಎಲ್ ಕಾರ್ಡ್‌ಗೆ ಕನ್ವರ್ಟ್ ಆಗ್ತಿರುವಂಥದ್ದು. ಅದಕ್ಕೆ ಬಿ-ಪಿ-ಎಲ್ ಕಾರ್ಡ್‌ನ ಇಟ್ಕೊಳ್ಳೋಕೆ ಅರ್ಹರಿದ್ರೂ ಕೂಡ ಅಂಥವ್ರ ಕಾರ್ಡ್‌ಗಳು ಕೂಡ ಕ್ಯಾನ್ಸಲ್ ಆಗುವಂಥದ್ದು ಅಥವಾ ಎ-ಪಿ-ಎಲ್ ಕಾರ್ಡ್‌ಗೆ ಕನ್ವರ್ಟ್ ಆಗುವಂಥದ್ದು ಆಗ್ತಿದೆ. ಇದರಿಂದ ಏನು ಅಷ್ಟು ದೊಡ್ಡ ದೊಡ್ಡ ಡಿಫ್ರೆನ್ಸ್ ಏನಪ್ಪಾ ಅಂತ ಆಗತ್ತೆ ಅಂತ ಹೇಳಿದ್ರೆ, ಬಿ-ಪಿ-ಎಲ್ ಕಾರ್ಡ್ ಅಲ್ಲಾಂದ್ರೆ ಗೌರ್ಮೆಂಟಿಂದ ಸಿಗುವಂಥ ಒಂದಷ್ಟು ಫೆಸಿಲಿಟೀಸ್‌ಗಳು ಬಿ-ಪಿ-ಎಲ್ ಕಾರ್ಡ್ ಇದ್ರೆ ನಿಮ್ಗೆ ಸಿಗುತ್ತೆ. ಆದ್ರೆ ಎ-ಪಿ-ಎಲ್ ಕಾರ್ಡ್‌ಗೆ ಹೋದ್ರೆ ಏನಾಗತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಬಿ-ಪಿ-ಎಲ್ ಕಾರ್ಡಲ್ಲಿ ಸಿಗ್ತಿದ್ದಂಥ ಒಂದಷ್ಟು ಫೆಸಿಲಿಟಿಗಳು ಎ-ಪಿ-ಎಲ್ ಕಾರ್ಡ್ ಇಟ್ಕೊಂಡ್ರೆ, ಅದು ಬರೀ ಜಸ್ಟ್ ಒಂದು ಕಾರ್ಡ್ ಇಟ್ಕೊಂಡಿರೋ ಥರ ಅಷ್ಟೇ ನಿಮ್ಗೆ. ಅದ್ರಲ್ಲಿ ಯಾವುದೇ ಥರ ಅಷ್ಟು ಫೆಸಿಲಿಟೀಸ್‌ಗಳು ನಿಮ್ಗೆ ಜಾಸ್ತಿ ಸಿಗೋದಿಲ್ಲ. ಇದು ಆಗಿರುವಂಥದ್ದು ಪ್ರಾಬ್ಲಮ್ಮು. ಈ ಬಿ-ಪಿ-ಎಲ್ ಕಾರ್ಡನ್ನ ರದ್ದಾಗ್ತಿರೋದಕ್ಕೆ ಒಂದಷ್ಟು ಸರ್ಕಾರದವರು ಒಂದಷ್ಟು ಕಾರಣಗಳನ್ನ ಹೇಳ್ತಿರುವಂಥದ್ದು. ಈ ಒಂದು ನ್ಯೂಸ್‌ಗಳನ್ನ ನೋಡ್ಬಿಟ್ಟು ನಾವು ಬೇಕು ಅಂತೇಳಿ ಈ ಥರ ಮಾಡ್ತಿರೋದಲ್ಲ, ಕ್ಯಾನ್ಸಲ್ ಮಾಡ್ತಿಲ್ಲ. ಹಂಗೆ ಹಿಂಗೆ ಅಂತೇಳಿ ಒಂದಷ್ಟು ಕಾರಣಗಳನ್ನ ಹೇಳ್ತಿದ್ದಾರೆ. ಅಥವಾ ಕ್ಯಾನ್ಸಲ್ ಆಗಿರೋದಕ್ಕೆ ತಿರ್ಗಾ ಮರುಪರಿಶೀಲನೆ ಮಾಡಿ ಅವರು ಅರ್ಹರಿದ್ದಾರೆ ಬಿ-ಪಿ-ಎಲ್ ಕಾರ್ಡ್ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿದ್ರೆ, ತಿರ್ಗಾ ಅವ್ರಿಗೆ ಬಿ-ಪಿ-ಎಲ್ ಕಾರ್ಡ್‌ಗಳನ್ನ ಮಾಡ್ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಸರ್ಕಾರದವರು ಹೇಳ್ತಿರುವಂಥದ್ದು. ಇದ್ರ ಮಧ್ಯದಲ್ಲೇ ಇವಾಗ ಬಂದಿರೋಂಥ ಒಂದು ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ, ಬಿ-ಪಿ-ಎಲ್ ಕಾರ್ಡನ್ನ ನೀವು ಅನಧಿಕೃತ ಅಂದ್ರೆ ನೀವು ಬಿ-ಪಿ-ಎಲ್ ಕಾರ್ಡ್‌ನ ಇಟ್ಕೊಳ್ಳೋಂಗಿಲ್ಲ. ಆದ್ರೂ ಕೂಡ ನೀವು ಬಿ-ಪಿ-ಎಲ್ ಕಾರ್ಡ್‌ನ ಮಾಡಿಸಿ ಇಟ್ಕೊಂಡಿದ್ದೀರಾ, ಅದರಿಂದ ಬರುವಂಥ ಬೆನಿಫಿಟ್ಸ್‌ನ ನೀವು ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಿಮ್ಗೆ ಸರ್ಕಾರದವರು ಫೈನ್ ಅನ್ನೋದನ್ನ ಹಾಕ್ತಾ ಇದ್ದಾರೆ. ಈ ಆರ್-ಐ ಇಲಾಖೆ ಏನಿದೆ, ಆ ಒಂದು ಇಲಾಖೆಯಿಂದ ಫೈನ್ ಹಾಕ್ತಿದ್ದಾರೆ. ಇದು ಎಲ್ಲಾ ಜಿಲ್ಲೆಗಳಲ್ಲೂ ಆಲ್ಮೋಸ್ಟ್ ಶುರು ಆಗ್ತಿದೆ ಅಂತಾನೆ ಹೇಳ್ಬೋದು. ಆಲ್ರೆಡಿ ಫೈನ್‌ಗಳನ್ನ ಹಾಕ್ತಿದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್‌ನ ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ನಿಮ್ಗೂ ಕೂಡ ಫೈನ್ ಬರುತ್ತಾ, ಅಥವಾ ಫೈನ್ ಬರೋದಿದ್ರೆ ಯಾರ್ಯಾರಿಗೆ ಫೈನ್ ಬರುತ್ತೆ, ಅದು ಯಾವ ತರ ಗೊತ್ತಾಗೋದು, ತಿಳ್ಕೊಳ್ಳೋದು ಹೆಂಗೆ ಅನ್ನೋದನ್ನ ಸಂಪೂರ್ಣವಾಗಿ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್‌ನ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಅಂತಂದ್ರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್‌ನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ಬಗ್ಗೆ ಏನಂತ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ವಾಟ್ಸಪ್ ಗ್ರೂಪ್ದು ಲಿಂಕ್ ಇರುತ್ತೆ. ಆ ಗ್ರೂಪ್ಗೆ ಇನ್ನೂ ಜಾಯ್ನ್ ಆಗಿಲ್ಲ ಅಂತ ಹೋಗಿ ಜಾಯ್ನ್ ಆಗಿ ಸ್ನೇಹಿತರೆ. ಏನಕ್ಕಪ್ಪ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಈ ಒಂದು ಚಾನಲ್‌ನಲ್ಲಿ ಏನು ಸರ್ಕಾರದ ಒಂದು ಸ್ಕೀಮ್ಸ್‌ಗಳ ಬಗ್ಗೆ ಆಗಿರ್ಬೋದು, ಅಥವಾ ಜಾಬ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಅರ್ನಿಂಗ್ ರಿಲೇಟೆಡ್ ಆ್ಯಪ್ಸ್ ಬಗ್ಗೆ ಆಗಿರ್ಬೋದು, ಏನೋ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಯೂಟ್ಯೂಬಲ್ಲಿ. ಇದಕ್ಕಿಂತ ಹೆಚ್ಚಿನ ಮಾಹಿತಿಗಳನ್ನ ಅಥವಾ ಲಿಂಕ್ಸ್ಗಳನ್ನ ಕೊಡೋದಿದ್ರೆ ನಾನು ವಾಟ್ಸಪ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅದಕ್ಕೆ ಜಾಯ್ನ್ ಆಗೋದ್ರಿಂದ ನಿಮಗೆ ಆದಷ್ಟು ಸಿಗತ್ತೆ. ಅದರಿಂದ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನು ಹೇಳಿದೆ, ಅದು ಖಂಡಿತವಾಗ್ಲೂ ಸತ್ಯ. ಅದು ಬೇಕು ಅಂದ್ರೆ ನಿಮ್ಗೆ ಪಕ್ಕದಲ್ಲಿ ಸ್ಕ್ರೀನ್ ಶಾಟ್ಗಳನ್ನು ಕೂಡ ಆಗ್ತಾ ಇರ್ತೀನಿ ಅದ್ರ ಬಗ್ಗೆ ಬಂದಿರುವಂಥ ಒಂದಷ್ಟು ನ್ಯೂಸ್ಗಳದ್ದು. ಈ ಒಂದು ಆಹಾರ ನಿಗಮ ಇಲಾಖೆ ಏನಿದೆ, ಅವರು ತುಂಬಾ ಸ್ಟ್ರಿಕ್ಟ್ ಆಗಿ ಈಗ ಬಿ-ಪಿ-ಎಲ್ ಕಾರ್ಡ್ ಏನು ಪ್ರೊಸೀಜರ್ ನಡೀತಿದೆ, ಅದನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ತಿರುವಂಥದ್ದು. ಓಕೆನಾ. ಲಕ್ಷಾಂತರ ರೂಪಾಯಿ ತನಕನೂ ಇಲ್ಲಿವರೆಗೂ ಫೈನ್ ನ ಹಾಕಿರುವಂಥದ್ದು. ಯಾರ್ಯಾರು ಫೈನ್ ಹಾಕಿದರೆ ಏನು ಎತ್ತ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮುಂದೆ. ಹಾಗೇನೆ ಬರೀ ಫೈನ್ ಹಾಕೋದ್ ಮಾತ್ರ ಅಲ್ಲ, ಜೊತೆಗೆ ಈಗ ಒಂದು ರೇಷನ್ ಕಾರ್ಡ್ ಇದೆ ಅಂತ ಅಂದ್ಕೊಳ್ಳಿ. ನಿಮ್ಮ ಹತ್ರ ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಫ್ಯಾಮಿಲಿ ಒಂದು 4-5 ಜನ ಮೆಂಬರ್ನ ಆಡ್ ಮಾಡಿರ್ತೀರಾ ಅಂದ್ಕೊಳ್ಳಿ. ಆ ಆಡ್ ಮಾಡಿರುವಂತ ಮೆಂಬರ್ ಅಲ್ಲಿ ಯಾರೋ ಒಬ್ರು ತೀರೋಗಿರ್ತಾರೆ, ಅವರು ಇರೋದಿಲ್ಲ, ಆಯ್ತಾ. ಅಂತವ್ರ ಹೆಸರನ್ನ ನೀವು ರಿಮೂವ್ ಮಾಡ್ಸಿರೋದಿಲ್ಲ. ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ, ನಿಮ್ಮ ಮನೇಲಿ ಫ್ಯಾಮಿಲಿ ಈಗ ರೇಷನ್ ಆಗಿರ್ಬೋದು, ಆ ಥರ ಎಲ್ಲ ಹೆಂಗ್ ಕೊಡ್ತಾರೆ ಅಂದ್ರೆ, ಮನೇಲಿ ನೀವು ರೇಷನ್ ಕಾರ್ಡ್ ಎಷ್ಟು ಮನೆ ಸದಸ್ಯರು ಇರ್ತೀರಾ, ರೇಷನ್ ಕಾರ್ಡ್ ಎಷ್ಟು ಜನ ಆಡ್ ಮಾಡಿರ್ತೀರಾ, ಅಷ್ಟು ಜನಕ್ಕೆ ಇಷ್ಟಿಷ್ಟು ಕೆಜಿ ಅಕ್ಕಿ ಅಥವಾ ರಾಗಿ ಅನ್ನೋದೆಲ್ಲ ಕೊಡ್ತಾ ಇರ್ತಾರೆ. ಮನೇಲಿ ತೀರೋಗಿದ್ರು ಕೂಡ, ಯಾರೋ ಒಬ್ಬ ವ್ಯಕ್ತಿ ತೀರೋಗಿದ್ರು ಕೂಡ ಅವ್ರ ಹೆಸರನ್ನ ರೇಷನ್ ಕಾರ್ಡ್ ಇಂದ ರಿಮೂವ್ ಮಾಡ್ಸಿರೋದಿಲ್ಲ ಕೆಲವೊಬ್ರು. ಓಕೆನಾ. ಅವ್ರದ್ದು ರೇಷನ್ ಕೂಡ ಬರುತ್ತೆ ಇರತ್ತೆ. ಈಗ ಸರ್ಕಾರದವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಆ ಫ್ಯಾಮಿಲಿಯಲ್ಲಿ ರೇಷನ್ ಕಾರ್ಡ್ ಇರುವಂತ ಎಲ್ಲಾ ಏನಂತಾರೆ ವ್ಯಕ್ತಿಗಳು ಇದಾರಾ ಇಲ್ವಾ ಅಂತ ಚೆಕ್ ಮಾಡಿ, ಅಕಸ್ಮಾತ್ ಯಾರೋ ಒಬ್ರು ತೀರೋಗಿದ್ದಾರೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಹೆಸರನ್ನ ರೇಷನ್ ಕಾರ್ಡ್ ಇಂದ ತೆಗೆಯುವಂತ ಕೆಲಸನೂ ಕೂಡ ಮಾಡ್ತಿರುವಂಥದ್ದು. ಹೇಳ್ದಂಗೆ ಫೈನ್ಗಳನ್ನ ಹಾಕ್ತಿದ್ದಾರೆ ಬಿ-ಪಿ-ಎಲ್ ಕಾರ್ಡ್‌ನ, ಅನಧಿಕೃತ ಬಿ-ಪಿ-ಎಲ್ ಕಾರ್ಡ್‌ಗಳನ್ನ ಇಟ್ಕೊಂಡಿರೋರಿಗೆ ಅಂತ ಹೇಳಿದ್ದೆ. ಹೌದು ಸ್ನೇಹಿತರೆ, ಅನಧಿಕೃತ ಬಿ-ಪಿ-ಎಲ್ ಕಾರ್ಡ್ ಅಂತಂದ್ರೆ ಏನಂತ ಹೇಳಿದ್ರೆ, ಮೇಯ್ನ್ ಆಗಿ ಗೌರ್ಮೆಂಟ್ ಕೆಲಸದಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ತಾರೆ. ಆದ್ರೂ ಕೂಡ ಅವ್ರು ಬಿ-ಪಿ-ಎಲ್ ಕಾರ್ಡ್‌ನ ಯೂಸ್ ಮಾಡ್ತಿರುವಂಥದ್ದು. ಇನ್ನೊಂದು ಪಾಯಿಂಟ್ ಹೇಳ್ಬೇಕು ಅಂತ ಹೇಳಿದ್ರೆ, ಹತ್ರ ಅವರು ಇನ್ಕಮ್ ಟ್ಯಾಕ್ಸ್‌ನ ಪೇ ಮಾಡ್ತಿರ್ತಾರೆ. ಪೇ ಮಾಡ್ತಿದ್ರು ಕೂಡ ಅವ್ರ ಹತ್ರ ಬಿ-ಪಿ-ಎಲ್ ಕಾರ್ಡ್ ಇಟ್ಕೊಂಡಿರ್ತಾರೆ. ಈ ತರ ಒಂದಷ್ಟು ಬಿ-ಪಿ-ಎಲ್ ಕಾರ್ಡ್‌ಗೆ ಮಾನದಂಡಗಳು ಏನಿರುತ್ತೆ, ಅದನ್ನು ಮೀರಿ ಅದನ್ನ ದಾಟಿ ಅವರು ಬಿ-ಪಿ-ಎಲ್ ಕಾರ್ಡ್‌ಗಳನ್ನ ಇಟ್ಕೊಂಡು ಯೂಸ್ ಮಾಡ್ತಿರ್ತಾರಲ್ಲ, ಅಂಥವ್ರನ್ನ ವೆರಿಫೈ ಮಾಡ್ಬಿಟ್ಟು ಅವ್ರಿಗೆ ಇಲ್ಲಿ ಸಾವಿರಾರು ರೂಪಾಯಿ ಫೈನ್‌ಗಳನ್ನ ಹಾಕುವಂತ ಕೆಲಸನ ಈ ಒಂದು ಆಹಾರ ನಿಗಮದವರು ಮಾಡ್ತಿರುವಂಥದ್ದು. ಓಕೆನಾ.
ಹತ್ತತ್ರ ಇಲ್ಲಿವರೆಗೂ ಸರ್ಕಾರಿ ನೌಕರರು 72 ಜನ ಆಯ್ತಾ, 72 ಜನ ಏನ್ ಸರ್ಕಾರದಲ್ಲಿ ಸರ್ಕಾರದ ಇಲಾಖೆಗಳಲ್ಲಿ ಒಂದು ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೊ ಆ 72 ಜನನು ಕೂಡ BPL ಕಾರ್ಡ್ ಅನ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅಂತವ್ರನ್ನ ಫೈ ಮಾಡ್ಬಿಟ್ಟು 72 ಜನಕ್ಕೆ ಇಲ್ಲಿವರೆಗೂ ಹತ್ತತ್ರ 4,12,890 ರೂಪಾಯಿ, 4,12,890 ರೂಪಾಯಿ ಫೈನ್ ಅನ್ನ ಇಲ್ಲಿವರೆಗೂ ಹಾಕಿರುವಂತದ್ದು. ಹಾಗೇನೆ ಅವರ BPL ಕಾರ್ಡ್ಗಳನ್ನ ರದ್ದು ಮಾಡುವಂತ ಕೆಲಸ ಆಗಿರ್ಬೋದು, ಅಥವಾ BPL ಕಾರ್ಡ್ ಅನ್ನ APL ಕಾರ್ಡ್ಗೆ ಕನ್ವರ್ಟ್ ಮಾಡಿರುವಂತದ್ದು ಸ್ನೇಹಿತರೆ. ಈ ಒಂದು BPL ಕಾರ್ಡ್ನ ರದ್ದು ಮಾಡುವಂಥದ್ದಾಗಿರ್ಬೋದು ಅಥವಾ APL ಕಾರ್ಡ್ಗೆ ಕನ್ವರ್ಟ್ ಮಾಡುವಂಥ ಕೆಲಸ ಎಷ್ಟು ಫಾಸ್ಟಾಗಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಒಂದು ರಾಜ್ಯಗಳಲ್ಲಿ ಯಾವ ಒಂದು ಕೆಲಸ ಫಾಸ್ಟಾಗಿ ಆಗುತ್ತೋ ಬೇಗ ಆಗುತ್ತೋ ಗೊತ್ತಿಲ್ಲ, ಇಟ್ಕೊಂಡಿರುವಂಥ ಕೆಲಸ ಯಾವುದು ಕಂಪ್ಲೀಟ್ ಆಗುತ್ತೆ ಬೇಗ ಆಗುತ್ತೋ ಗೊತ್ತಿಲ್ಲ. ಆದರೆ ಈ BPL ಕಾರ್ಡ್ದು ಮಾತ್ರ ತುಂಬಾನೇ ವೇಗವಾಗಿ ದಿನಕ್ಕೆ ಒಂದೊಂದು ತಿರುವುಗಳನ್ನ ತಗೊಳ್ತಾನೆ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮ್ಮ ಹತ್ರ ಇರುವಂಥ BPL ಕಾರ್ಡ್ ಇದೆ, ಆದರೂ ಕೂಡ ನೀವು ನಿಮ್ಮ ಮನೇಲಿ ನೀವು ಅಥವಾ ನಿಮ್ಮ ಮನೇಲಿ ಯಾರಾದ್ರು ಒಬ್ರು ಸರ್ಕಾರಿ ನೌಕರರಾಗಿದ್ದೀರಾ ಅಥವಾ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋದು, ಆ ಥರ ಇನ್ಕಮ್ ಏನೋ ನಿಮ್ಮದು 1,20,000 25,000 ತನಕ 1,30,000 ತನಕ ಅದಕ್ಕಿಂತ ಮೇಲ್ಗಡೆ ಇದೆ. ಸೊ ಆದರೂ ಕೂಡ ನಿಮ್ಮ ಹತ್ರ BPL ಕಾರ್ಡ್ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೂ ಕೂಡ ಫೈನ್ ಬರುವಂಥ ಚಾನ್ಸಸ್ ತುಂಬಾನೇ ಇರುತ್ತೆ ಸ್ನೇಹಿತರೆ. ಆದರೆ ಆದಷ್ಟು ಹೋಗಿ ನೀವೇ ಅದನ್ನ ಕ್ಯಾನ್ಸಲ್ ಮಾಡಿಸ್ಕೊಂಡು APL ಕನ್ವರ್ಟ್ ಮಾಡಿಸ್ಕೊಳ್ಳೋಂಗಿದ್ರೆ ಮಾಡಿಸ್ಕೊಳ್ಳಿ. ಸೊ ಇದು ಸ್ನೇಹಿತರ ವಿಷಯ. ಸೊ ಇದ್ರ ಬಗ್ಗೆ ತಿಳಿಸ್ಬೇಕಿತ್ತು, ಸೊ ಅದಕ್ಕೋಸ್ಕರ ತಿಳಿಸಿದ್ದೀನಿ. ಮತ್ತೆ ಇನ್ನೊಂದಷ್ಟು ಜನಕ್ಕೆ ಏನಪ್ಪ ಡೌಟ್ ಇರುತ್ತೆ ಅಂತ ಹೇಳಿದ್ರೆ, ಈ ಒಂದು ಇಲ್ವಾ ಅನ್ನೋದನ್ನ ಚೆಕ್ ಮಾಡೋದು ಬೇಕು ಅಂತ ನಿಮ್ಗೆ ಆಲ್ರೆಡಿ ನಾನು ಹಳೆ ವಿಡಿಯೋಸ್ನೆಲ್ಲ ಹಾಕಿದ್ದೀನಿ. ಸೊ ಈ ಒಂದು ವಿಡಿಯೋನ ನೋಡ್ತಿದ್ದಂಗೆ ನೆಕ್ಸ್ಟ್ ಆ ಒಂದು ವಿಡಿಯೋ ಎಂಡಲ್ಲಿ ಆ ವಿಡಿಯೋದು ಲಿಂಕ್ ಬರುತ್ತೆ. ಸೊ ಆ ಒಂದು ವಿಡಿಯೋನು ಕೂಡ ನೀವು ನೋಡಿಕೊಂಡು ನಿಮ್ಮ BPL ಕಾರ್ಡು ಯಾವ ಥರ ಇದೆ, ಕ್ಯಾನ್ಸಲ್ ಆಗಿದೆಯಾ, ಆಕ್ಟಿವಲ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಬೋದು. ಒಂದು ವಿಡಿಯೋ ತುಂಬಾನೇ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಇನ್ಫಾರ್ಮೇಶನ್ ಆಗಿರುತ್ತೆ ಅಂತ ಅಂದ್ಕೊಡ್ತೀನಿ. ಸೊ ವಿಡಿಯೋ ಬಗ್ಗೆ ಏನಂತ ಅನಿಸ್ತಾನೆ ಕಮೆಂಟ್ ಮಾಡೋದು ಮರಿಬಿಡಿ. ಹಾಗೇನೇ ಸ್ನೇಹಿತರೆ, ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಶೇರ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ. ಏನಕ್ಕಪ್ಪ ಅಂತ ಹೇಳಿದ್ರೆ, ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಅನಧಿಕೃತವಾಗಿ BPL ಕಾರ್ಡ್ ಏನಾದರೂ ಯೂಸ್ ಮಾಡ್ತಿದ್ರೆ ಸೊ ಅವ್ರಿಗೆ ಆದಷ್ಟು ಬೇಗ ಈ ಒಂದು ವಿಷಯ ಮುಟ್ಲಿ ಅಂತ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿಗೆ ಸಿಗೋಣ. ಟೇಕ್ ಕೇರ್. ಸಿ ಯು. ಬೈ.